ಹೆಸರು ಅಶೋಕ್ ಮೋಹನ್ ಅಂತ. ನಾವು ಹಾರ್ಟಿಕಲ್ಚರ್ 2012 ಇಂದ 2016 ಅಂತ ಜೋರಾಗಿ ಹೇಳ್ಬೇಕು. ಮೂಡಿಗೆರೆಯಲ್ಲಿ ಓದ್ತಾ ಇದ್ವಿ. ಸೊ 2012 ಇಂದ 2016 ಅಂತ ನಮ್ಮ ಸ್ಮಾಲ್ ಮೆಮರೀಸ್ ಏನೇನಿದಾವೋ ನಮ್ಮ ಹಾಸ್ಟೆಲ್ ಜೊತೆ ಅಥವಾ ನಮ್ಮ ಕಾಲೇಜ್ ಜೊತೆ ತೋರಿಸ್ತೀವಿ ಬನ್ನಿ. ಸರಿ ಕನ್ನಡ ಬರ್ಲಾ? ಈಗ ಬಂದು ಸಾಕು. ನಾವು ಕಾಲೇಜ್ ಇದೆಯಲ್ಲ, ನಮ್ಮ ಕಾಲೇಜ್ ಮೂಡಿಗೆರೆ ಕಾಲೇಜ್ ಹಾರ್ಟಿಕಲ್ಚರ್. ಈಗ ಇವ್ರ ಕಾಲೇಜ್ ನೋಡೋಣ ಅಂತ ಹೋಗ್ತಿದೀವಿ. ಸೊ ಬನ್ನಿ ಒಳಗೆ ಹೋಗೋಣ. ನೋಡೋಣ ಅಂತ ಹೋಗ್ತಿದೀವಿ. ಏನೆಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ. ಹಳಿ ಸೇಡ ಯಾರಿರ್ಬೋದು? ನೀವು ರೌಡಿಗಳು ಬಂದಾಗ ಬಂದ್ರ ಮರ ಹಳೆ ಸ್ಟೂಡೆಂಟ್ ಅಂದ್ರ ಏನು ನಿಮ್ಮ ಇವರು ಹಳೆ ವಾಚ್ಮನ್ ಗೊತ್ತಾಗೈತಿ ಈಗ. ಮರ್ತೇ ಬಿಟ್ಟೇನಪ್ಪ. ಸೈಡ್ ಯಾಕೆ ಬರ್ತೀವಿ? ಗೊತ್ತಾಗಲ್ಲ ಅವನು. ಇದು ಫೋರ್ತ್ ಇಯರ್. ಇದಿಲ್ಲ ಅಂದ್ರೆ ಅಲ್ಲಿ ಬಂದು ಆ ಗಿಡದಡಿ ಬಂದು ಕುತ್ಕೊಂಡು ಸುಮ್ಮನೆ ಉಂಟಾಡೋದು ಅಷ್ಟೇ. ಬೇರೆ ಲೈಬ್ರರಿಗೆಲ್ಲ ಹೋಗ್ತಿರ್ಲಿಲ್ಲ. ಲೈಬ್ರರಿಗೆಲ್ಲ ನಾವು ತಿರುಗು ನೋಡ್ತಿರ್ಲಿಲ್ಲ. ಲೈಬ್ರರಿ ಕಾರ್ಡ್ ನಮಗೆ ಹೊಸವಿದ್ದಂಗಿರೋ ಇನ್ನು. ಶಬ್ಬಾಸ್ ಬೇಟಾ. ಅರ್ಧ ಕೆಲಸ ಅರ್ಧ ಹಾಗೆ ಇರಬೇಕು. ಆಗಿದ್ರೆ ಇಲ್ಲ ಸರ್ಪ್ರೈಸ್ ಕೊಡೋಣ. ನನಗೆ ಗೊತ್ತಿತ್ತು. ಅಲ್ಲಿ ಒಂದು ಹೂವು ಬೆಳಿಲ್ಲ ನಾವು ಅವಾಗಲ್ಲಿ ಯಾವ್ದಾದ್ರು ಕಾರ್ನೇಷನ್ ಇವೆಲ್ಲ ಆಗ್ತಿದ್ವಿ. ನಮಗೆ ಫ್ಲೋರಿಕಲ್ಚರ್ ಲ್ಯಾಬಲ್ಲಿ ಭಾರಿ ಭಯಂಕರ ಸ್ಟ್ರಿಕ್ಟ್ ಅಂದ್ರೆ ಇರುತ್ತೆ. ಇಲ್ಲೇ ಇರ್ತಲ್ಲ ಬಂದ್ರಿ ನಮಸ್ತೆ ಸರ್. ನಾನು ಈ ಪರಗಾಟ ಈಗೆಂದು ಬೆಳ್ಕೊಳ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರು ದೋಸ್ ಆರ್ ಫ್ರೀ ಅಂತ ಅದು ಅಲ್ಲೇ ಬಿಡ್ಲಿ. ನಿಮಗೆ ಬೆಂಚಸ್ ಎಲ್ಲ ಈ ಥರ ಇತ್ತಾ? ನಮ್ಗೆ ಈ ಥರ ಇರಲಿಲ್ಲ. ಇವ್ ನಿಮಗೆ ಸ್ಟೆಪ್ ಇದೆ.
ಆ ಫಿಲಮಲ್ಲಿ ಕಾಲೇಜ್ ಇರುತ್ತಲ್ಲ ಆ ಥರ ಇದೆ, ಸ್ಟೆಪ್ ಸ್ಟೆಪ್ ಸ್ಟೆಪ್. ನಿಂದಿಲ್ಲ? ಓಹೋ. ಏನು ಕ್ಲಾಸ್ ಇಲ್ಲ ಅನ್ಸುತ್ತೆ ನೋಡಿ, ಬೂಸ್ಟ್ ಹಿಡಿದೈತೆ. ಯಾರು ಕ್ಲಾಸ್ ಇಲ್ಲ ಕ್ಯಾಮ್ರಾ ಮೊದಲಿತ್ತು ನೀವಿದ್ದಾಗ ಇದೊಂದು AC ಒಂದು ಆನ್ ಆಗಿರೋದು ಅಷ್ಟೇ, ಯಾವ್ದಿಲ್ಲ. ಫ್ಯಾನ್ ಅಂತ ಹಾಕ್ತಾನೆ ಇರ್ಲಿಲ್ಲ. ನಾವು ಇಲ್ಲಿ ಕುತ್ಕೊಂಡು ಹುಡುಗಿರಿಗೆ ಕಾಣಿಸ್ತೀವಿ. ಎಲ್ಲಿ ಕುತ್ಕೊಂಡು? ಈಚೆ ಕುತ್ಕೊಂಡ? ಇಲ್ಲಿ ಕುತ್ಕೊಂಡು ಹೊರಗೆ ಹುಡುಗಿರಿಗೆ ಕಾಣಿಸ್ತೀವಿ. ಕ್ಲಾಸು ಕ್ಲಾಸಲ್ಲಿ ಟಿವಿ ಇದಿತ್ತಾ ನಿಮ್ದು LCD? ಇಲ್ಲ, ಇದು ಬೋರ್ಡ್ ಇತ್ತು. ಆ ಬೋರ್ಡ್ ತುಂಬಾ ನಮ್ಮ ಮರ್ಕೇರಿ ಸರ್ ಒಂದು ಪಾಯಿಂಟ್ ಬಿಡ್ಕೊಂಡು ಬರೆಯೋದು. ನಾವು ಇದು ಸೆಕೆಂಡ್ ಇಯರಲ್ಲಿ ಇದ್ದಾಗ ರ್ಯಾಗಿಂಗ್ ಸಸ್ಪೆಂಡ್ ಆಗಿದ್ವಿ. ಇಲ್ಲಿ ಇದು ಸೆಕೆಂಡ್ ಇಯರ್ ಕ್ಲಾಸ್ ರೂಮಾ? ಇಲ್ಲಿ ಏನಂತಂದ್ರೆ ರ್ಯಾಗಿಂಗ್ ಸಸ್ಪೆಂಡ್ ಆದಾಗ ಎಲ್ಲರೂ ಫುಲ್ ಬೇಜಾರಾಗಿದ್ವಿ. ಹಾಂ. ನಮ್ಮ ಡೀನ್ ಬಂದಿದ್ರು. ಬಂದ ತಕ್ಷಣ ಎಲ್ಲ ಕಾಲಿಗೆ ಬಿದ್ವಿ. ಕಾಲಿಗೆ ಬಿದ್ಬಿಟ್ಟು ಎಲ್ಲ ಅಳೋ ಥರ ಅಂತಿದ್ವಿ. ಬಟ್ ಎಲ್ಲರಿಗೂ ನಗು ಬರ್ತಾ ಇದೆ ಆ್ಯಕ್ಚುಲಿ. ಬಟ್ ತಲೆ ಬಗ್ಸಿರೋದ್ರಂತ ಅವ್ರೇನು ಅನ್ಕೊಂಡ್ರು ನಾವು ಅಳ್ತಿದ್ವಿ. ನಾವು ನಗ್ತಿದ್ವಿ. ಏನಕ್ಕೆ ನಗ್ತಿದ್ರಿ? ರ್ಯಾಗಿಂಗ್ ಆಗಿದ್ದು ಇದು ಏನು ಅಳು ಬರ್ದಿರ ಎಲ್ಲರೂ ಅಂತಿದ್ರು. ಆ ರಾಗ ನೋಡಿ ನಗ್ಬಿಟ್ಟು ಬಟ್ ಅವ್ರು ಸರ್ ಇಟ್ಕೊಂಡು ಫುಲ್ ಎಮೋಷನಲ್ ಅಳ್ಬಿಡ್ರಿ ನಗ್ತಿದ್ವಿ. ಎಷ್ಟು ದಿನ ಇದು ಮಾಡಿದ್ರು ಏನೋ? ಇಲ್ಲಿ ಹಂಗೆ ಅಲ್ಲ, ಆ ಪ್ಲೇಸಲ್ಲಿ ನಾವು ಕಾಪಿ ಹೆಂಗ್ ಹೊಡಿತಿದ್ವಿ ಅಂದ್ರೆ ಬರೀ ತೋರಿಸಿದ್ರೆ ಬರ್ಕಂತಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ, ಅಡಿಷನಲ್ ಇರ್ತಿತ್ತಲ್ಲ, ಶೀಟೇ ಕೊಟ್ಬಿಡು ಅಂತ ಆ ಶೀಟ್ ಇಸ್ಕೊಂಡ್ಬಿಟ್ಟಿದ್ವಿ. ಒಂದ್ಸತಿ ಅವ್ರು ಯಾರೋ ಬಂದು ನೋಡಿದಾರೆ. ನೋಡಾದ್ಮೇಲೆ ಹ್ಯಾಂಡ್ ರೈಟಿಂಗ್ ಬೇರೆ ಬೇರೆ ಇತ್ತು. ಸಿಗಾಕೊಂಡ್ರಿ? ಆಮೇಲೆ ಪಾಪ ನಾನ್ ಕಾಪಿ ಹೊಡಿತಿದ್ದು, ನನ್ನನ್ನಲ್ದೆ ನನ್ನ ಹಿಂಗಡೆ ನನ್ನ ಫ್ರೆಂಡ್ನು ಇಬ್ರು ಆಚೆ ಕಳ್ಸ್ಬಿಟ್ರು. ಎಕ್ಸಾಮ್ ಇವೊಂದು ಅಲ್ಲ, ಇವೊಂದು ಎಮ್. ನಾವು ಹಿಂಗೆ ಇವರೆಲ್ಲ ಫ್ರೆಂಟ್ ಎಕ್ಸಾಮ್ ಇದ್ದಾಗ. ಅಯ್ಯೋ, ಫ್ರಂಟ್ ಸೀಟಲ್ಲಿ ಬಿದ್ದರೆ ತಲೆ ನಾವು ಎಲ್ಲೂ ಕಾಪಿ ಹೊಡಿಯೋಕ್ಕಾಗಲ್ಲ. ಅದು ನೀವು ಫ್ರೆಂಡ್ ಬೀಳ್ತೀರಿ ಹಿಂದೆ. ನಂದು ಆರಾಗಿದ್ರು ನನ್ಗೆ ಇಲ್ಲೇ ಬೀಳ್ತಾ ಇತ್ತು ಯಾವಾಗಲೂ ಎಕ್ಸಾಮ್. ಹಾಂ, ಹಿಂಗೆ ಹೋಗಿ ಹಿಂಗೆ ಬರ್ತಿತ್ತಲ್ಲ, ನನಗೆ ಈ ಕಡೆ ಕಾರ್ನರಲ್ಲಿ ಫಸ್ಟ್ ಸೀಟ್ ಬಿಡ್ತಾ ಇತ್ತು. ಇಲ್ಲಿ ಏನಂತಿದೆ, ನಮ್ಗೆ ಕ್ಲಾಸ್ ಇಲ್ಲ ಅಂತಂದ್ರೆ ನಾವು ಹುಡುಗರೆಲ್ಲ ಇಲ್ಲಿ ಕುತ್ಕೊಂಡ್ಬಿಡ್ತಿದ್ವಿ. ಬೇರೆ ಇರ್ತಿರಲಿಲ್ಲ, ಇಲ್ಲೇ ಕೂತ್ಬಿಡ್ತಿದ್ವಿ. ಸಡನ್ ಆಗಿ ಯಾವ್ದಾದ್ರು ಲೆಕ್ಚರ್ ಬಂದ್ರೆ ಇಲ್ಲಿ ನಿಂತ್ಕೊಂತಿದ್ವಿ. ಇಲ್ಲ ಅಂದ್ರೆ ಇಲ್ಲಿ ಮೇಲೆ ಎತ್ಕೊಡ್ತಿದ್ವಿ. ಒಂದ್ಸತಿ 2 ಸತಿ ವಾರ್ನ್ ಮಾಡೋರು, ಇಲ್ಲಿ ಕುತ್ಕೋಬಾರ್ದು ನಿಂತ್ಕೋಬಾರ್ದು, ಆದ್ರೂ ಕೇಳ್ತಿದ್ದಿಲ್ಲ, ಇಲ್ಲೇ ಕೂತಿದ್ವಿ. ಇವಾಗ ದೇವ್ರು ಮಾಡಿದ್ದಾರೆ ಅನ್ಸುತ್ತೆ. ಟಾಪರ್ ಇದ್ರು ನಿಮ್ಮ ಸೀನಿಯರ್ ಬ್ಯಾಚಲ್ಲಿ ಸೂರ್ಯ ತುಂಬಾ ಜೇಜ್ ಹಾಕೋದು. ಸೂರ್ಯ ಭಕ್ತಿಯ ಸೀನಿಯರ್ ಬ್ಯಾಚ್ ಯಾವುದೇ 15 ಸಬ್ಜೆಕ್ಟ್ 15 ಗೋಲ್ಡ್ ಮೆಡಲ್ ಅವಳೆ. ಮತ್ತೆ ಜಾಸ್ತಿ ಮಾಡಿಸ್ಕೊಳ್ಳೋದಲ್ಲ. ಸ್ಟೇಜ್ ಮಾಡೋದಕ್ಕೆ ಯಾರು ವೆಲ್ಕಮ್ ಪಾರ್ಟಿಗೆ ಸೆಂಡ್ ಅಪ್ ಪಾರ್ಟಿಗೆ ವೆಲ್ಕಮ್ ಪಾರ್ಟಿ ಮಾಡ್ಬೇಕಂದ್ರೆ ಫುಲ್ ಟಾರ್ಪಲ್ ಹಾಕೋಕೈತಿ ಅಲ್ಲ. ನಿಮ್ಮ ಬ್ಯಾಚವ್ರು ಸ್ವಲ್ಪ ಒಳ್ಳೆ ವೆಲ್ಕಮ್ ಪಾರ್ಟಿಗೆ ಭಾರಿ ಸಪೋರ್ಟ್ ಮಾಡಿ ಸರ್. ಮಳೆ ಎಲ್ಲ ಬಂದಿತ್ತು ನಮ್ಮ ವೆಲ್ಕಮ್ ಪಾರ್ಟಿಗೆ. ಇದು ನಿಮ್ ಡಿಗ್ರಿ ತಾನೇ? ಡಿಗ್ರಿ UG. ಇಲ್ಲಿಂದ ಫುಲ್ ಎಂಟ್ರೆನ್ಸ್ ಇರುತ್ತೆ ಕಣ. ಅವೆಲ್ಲ ಫೋಟೋಸ್ ಇದೆ, ಪೆಟ್ರೋಲ್ ಐತೆ ನನ್ನ ಹತ್ರ. ವೆಲ್ಕಮ್ ಪಾರ್ಟಿದು ಸೆಂಡ್ ಅಪ್ ಇದೆಲ್ಲ ಇಲ್ಲಿಂದ ಚಪ್ರ ಮಾಡ್ತಾರೆ. ಅವನ್ ತಾವೊಂದ್ ಕಟ್ಟಿ ಉದ್ದು ಊಟ ನಿಲ್ಸಿ ಹಿಂಗೆ ಸೆಂಟ್ರನಾಗ ಹಿಂಗೆ ಇದಿರುತ್ತೆ, ಆ ಕಡೆಯಿಂದ ಹಿಂಗೆ ಟಾರ್ಪಲ್. ಇಲ್ಲಿಂದನೂ ಟಾರ್ಪಲ್ ಹಾಕ್ಬೇಕಿತ್ತಾ? ಇದು ಆರ್ಚ್. ವೆಲ್ಕಮ್ ಪಾರ್ಟಿ ಇದ್ರೆ ಅಲ್ಲಿಂದ ವೆಲ್ಕಮ್ ಮಾಡೋದು ಅವ್ರನ್ನ ಎಲ್ಲ. ನಮ್ಮ ಆ ಕಡೆ ಈ ಕಡೆ ಬಾಯ್ಸ್ ಗರ್ಲ್ಸ್ ನಿಂತ್ಕೊಂಡು ರೋಸ್ ಕೊಡೋದು ಒಬ್ಬೊಬ್ರಿಗೆ. ಸ್ಟೇಜ್ ಆದ ನಂತರ ಇದನ್ನು ವ್ಯಾಲಿನ ತೆಗೆದುಬಿಟ್ರಲ್ಲ ಸರ್, ಅಲ್ವಾ? ಇದೇನು ಇದೆಲ್ಲ ಗ್ರಾಸ್ ಬೆಳ್ಕೊಬಿಟ್ಟಿದೆ ಈಗ ಅಲ್ಲಿ ಇವಾಗಿಲ್ಲ, ಹೊಸದಾಗಿ ಮಾಡಿದ್ದಾರೆ.
ಆಮೇಲೆ ಏನಾದರೂ ನಾವು ಪ್ರೋಗ್ರಾಮ್ ಮಾಡೋ ಟೈಮಲ್ಲೇನೆ ಒಂದು ಸ್ವಲ್ಪ ಜೋರಾಗಿ ಇದು ಮಳೆ ಬಂದ್ಬಿಟ್ರೆ ಅಂತ ಫುಲ್ ಎಲ್ಲ ನಿಂದೋಗ್ತಿತ್ತು. ನಾವು ಕಟ್ಟಿಗೆ ಹಿಡ್ಕೊಂಡು ಅದನ್ನ ನೀರು ಮಾಡಿಸೋದು ಟಾರ್ಪಲ್ ಎಲ್ಲ ಹಿಂಗೆ ಇದಾಗ್ತಿತ್ತಲ್ಲ. ಟಾರ್ಪಲ್ ಅದೆಲ್ಲ ಹಾಕಕ್ಕೆ ಯಾರು ಬರ್ತಿರ್ಲಿಲ್ವ, ನೀವೇ ಹಾಕ್ಬೇಕಿತ್ತು. ನಾವೇ ಹುಡುಗರೇ ಮಾಡ್ಬೇಕು. ಯಾಕೆ ಗೊತ್ತಾ, ಈಗ ಅದು ಹೈಟ್ ಇದೆ ಅಲ್ವಾ, ಅಷ್ಟು ಹೈಟ್ ನಮ್ಮ ಕಮ್ಮ ಎಲ್ಲ ಮೇಲ್ಗಡೆ ಹತ್ತಿ ಕಟ್ತಿದ್ವಿ ಅವಾಗ. ಇವನ್ ಅದ್ರ ಮೇಲಾಗೆಲ್ಲ ಎತ್ತಿದ್ವಿ. ಅದು ಹಿಂಗೈತಲ್ಲ ಬೋರ್ಡ್ ಹಾಕೋರಲ್ಲ, ಬೋರ್ಡ್ ಮಾಡೋರು, ಬೋರ್ಡ್ ಮಾಡೋ KP ಪೂರ್ಣಚಂದ್ರ ತೇಜಸ್ವಿ ಅಂತ, ಅಲ್ಲಿಂದ ನಾನು ಈ ಕಡೆವರೆಗೂ ಹಂಗೆ ಕಂಬಿಡ್ಕೊಂಡೆ ಬಂದಿದ್ದೀನಿ. ಬ್ಯಾಕ್ ಡ್ರಾಪ್ಗೆ ಗಿರೀಶ್ ಅನ್ನೋದೊಂದು ಕಾನ್ಸೆಪ್ಟ್ ಏನಾದ್ರು ಸಿಕ್ಕಿಲಿ ಪಿಲಿ ಅಂತ ಡ್ರಾಯಿಂಗ್ ಸಕ್ಕದ ಈಗಲೂ ಫೋಟೋಸ್ ಇದಾವಲ್ಲ ಅನ್ನೋದು ಎಲ್ಲ ಐತೆ ಸರ್. ಗೂಗಲ್ ಫೋಟೋಗಳು ಮೊನ್ನೆ ನೋಡೋದಿತ್ತು. ಇಲ್ಲಿ ನಮ್ದು ಅಳತೆ ಅಡ್ಡ ಇಲ್ಲಿ ಬಂದು ಹೊಡಿತಿದ್ವಿ ಅರಟೆ. ಇಲ್ಲೊಂದು ಆ ಥರ ಟೇಬಲ್ ಇದು ಬೆಂಚ್ ಇಟ್ಟಿದ್ದು, ಎಲ್ಲರೂ ಬಂದು ಕುತ್ಕೊಳ್ಳೋದು. ಅವಾಗಿನ್ನ ಗಿಡ ಇಟ್ಟಿತ್ತು. ಇದು ಇವಾಗ ಮರ ಆಗ್ಬಿಟ್ಟಿದೆ. ಎಲ್ಲ ಕಟ್ಟಿದ್ದಾರೆ ಸರ್. ಅವಾಗೂ ಇದ್ದು ಈಗೆಲ್ಲ ಓಡಿಸಿದಾರೆ, ಮುಂದೆ ಸಿಗಾಬಿಟ್ಟಿದೆ. ಹಿಂಗಿರೋರೆಲ್ಲ ಇವಾಗ ಈ ಥರ ಆಗಿದ್ದಾರೆ. ಅದು ಫೋಟೋ ತಗೊಂಡು ನನಗೆ ಅಲ್ಲಿಗೆ ಹಾಕಿ ಆಯ್ತು. ಹಾಕಿರಾಯ್ತು. ಫಸ್ಟ್ ಇಯರಿಂದ ಇಲ್ಲಿ ಆಮೇಲೆ ಹಿಂಗೆ ಹೋಗ್ತಿದ್ವಿ ನಾವು. ಫಸ್ಟ್ ಇಯರ್ ಇದ್ದಾಗ ಈ ರೂಟಲ್ಲಿ ಹೋಗಂಗಿಲ್ಲ. ಏಕೆ? ಫಸ್ಟ್ ಇಯರ್ಗೆ ಹೋಗಂಗಿಲ್ಲ, ಅದು ರೂಲ್ಸ್. ಅದು ಮೂಡಿಗೆರೆ ಕಾಲೇಜ್ ಟ್ರೆಂಡ್. ನೀವು ಮೇನ್ ರೋಡಲ್ಲೇ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಈ ರೂಟಲ್ಲೇ. ನಾವು ಅದ್ಯಾಕೆ ಹಂಗೆ? ಇದೇ ರೋಡಲ್ಲಿ ಹೋಗ್ಬೇಕು. ಹಿಂಗೆ ಹೋಗಿ ಟರ್ನ್ ಆಗಿ ಹಿಂಗೆ ಹೋಗ್ಬೇಕು. ಇದು ವಾಚ್ಮ್ಯಾನ್ದು ರೂಮ್. ಈಗ ನಾವು ನಿಸರ್ಗ ಬಾಯ್ಸ್ ಹಾಸ್ಟೆಲ್ ಹೋಗ್ತಿದ್ದೀವಿ. ಫುಲ್ ಆಫ್ ಮೆಮೊರಿ. ನಿಮ್ ರೂಮ್ ನೋಡಕ್ಕೆ, ಯುವರ್ ರೂಮ್ ಹೆಂಗಿದೆ ಅಂತ ನೋಡೋಣ ಅಂತ. ಪಕ್ಕ ಇಬ್ರು ಒಂದೇ ರೂಮಲ್ಲಿ ಇರ್ಲಿಲ್ವಾ? ಇಲ್ಲ, ಒಂದೇ ರೂಮಲ್ಲಿ ಮುಗಿದಾಯ್ತು. ಏನಾಗೋದು ಗೊತ್ತಿಲ್ಲ. ಸಪ್ಸೆಪರೇಟ್ ಇರೋದಕ್ಕೆ ಅಷ್ಟಾಗಿ. ನಿನಗೆ ಒಂದು ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇದೆ ಹಾಸ್ಟೆಲ್. ಮಿಸ್ಟರ್ ಡಿಂಗ್ರಿ ಅಂತ. ಡಿಂಗ್ರಿ ನಾವು ಇದ್ದಾಗಿಂದಾನು ಇದು ಹಂಗೆ ಇದೆ. ಡಿಂಗ್ರಿ ಜೊತೆ ಎಲ್ಲ ಬ್ಯಾಚ್ ಅವ್ರಿಗೂ ಸುಮಾರು ಮೆಮೊರೀಸ್ ಇದಾವೆ. ಬಟ್ ಅವೆಲ್ಲ ಸೆನ್ಸರ್ ಹೇಳಕ್ಕಾಗಲ್ಲ. ಇದಿಷ್ಟೇ ಎಷ್ಟಿದೆ ಹಾಸ್ಟೆಲ್? ಅಶೋಕ GS ಇದ್ದಾಗ ಇಲ್ಲೆಲ್ಲ ಗಾರ್ಡನ್ ಮಾಡಿಸಿದ್ದ. ಇದೆಲ್ಲ ನಾನೇ ಪ್ಲಾಂಟಿಂಗ್ ಮಾಡಿಸಿದ್ದು, ದುರಂತ ಎಲ್ಲ. ಅಂದ್ರೆ ನೀವೇ ಮಾಡಿಸ್ಬೇಕಾ? ಎಲ್ಲ ಅಲ್ಲ ಪ್ರಾಜೆಕ್ಟಾ ಏನು? ಹಂಗಿಲ್ಲ, ಸುಮ್ಮನೆ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡ್ಸೋದು ಹುಡುಗರನ್ನ ಕರ್ಕೊಂಡು. ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕನ್ಸುತ್ತೆ. ಕೈ ಮುಗಿದು ಒಳಗೆ ಬನ್ನಿ ಅಂತ ಬರ್ದಿದ್ದೀರ, ಹಂಗೆ ಹೋಗ್ತಿದ್ದೀರಾ? ಇದು ಸ್ಟೂಡೆಂಟ್ ರೂಮ್. ನೀವು ಯಾವಾಗಾದ್ರೂ ಹೋಗಿದ್ದೀರಾ ಸ್ಟೂಡೆಂಟ್ ಸ್ಟಡಿ ಸೆಂಟರ್ಗೆ? ಓಕೆ. ಇದಾ ಕೆಳಗಡೆ ಡೈನಿಂಗ್ ಹಾಲು. F4 is our room, F5 is Ashok's room. ಇದು ನಮ್ಮ ರೂಮು. ಇದು ನಮ್ಮ ಪ್ಲೇಸ್. ಕಬೋರ್ಡು ಯಾವಾಗ್ಲೂ ಬೀಗ ಹಾಕ್ತಾನ ಕಬೋರ್ಡ್ಗೆ. ಕಬೋರ್ಡ್ನಾಗ ಏನಿರ್ತಿರ್ಲಿಲ್ಲ, ಒಟ್ಟು ಬೀಗ ಮಾತ್ರ ಇರುತ್ತೆ ಕಬೋರ್ಡ್. ನಿಮ್ಮ ಬಿಲಾಂಗಿಂಗ್ಸ್ ಏನು ಇಟ್ಕೊಳಂಗಿರ್ಲಿಲ್ವ ಅದರಲ್ಲಿ? ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಆದ್ರೆ ಕಬೋರ್ಡಿಗೆ ಬೀಗ ಹಾಕೋಣ ಅವ್ರೆ ಇವ್ರು ಹಾಕೋಣ. ಇವನು ಅಷ್ಟೊಂದು ಸೆಕ್ಯೂರಿಟಿ. ಕಬೋರ್ಡಿಗೆ ಬೀಗ ಹಾಕಿ ಇದಿಷ್ಟು ನಿಮ್ದು. ಹಾಸ್ಕೆ ಒಂದು ರೂಮಲ್ಲಿ 3 ಮೆಂಬರ್ಸಾ? ನಂದು ಎಷ್ಟು ಜನ ಇದ್ರು? ನಂದು ರೂಮ್ ಇದು F4. ಯಾವುದು? ಅವಾಗ ಡಬಲ್ ಕಟ್ ಇರೋದು, ಸಿಂಗಲ್ ಕಟ್. ಇದು ನಮ್ಮ ಬೆಡ್. ಆ ಸೈಡ್ ಬೆಡ್ ಇತ್ತಾ? ಊಟ ಆ ಸೈಡ್ ಇತ್ತು. ನಮ್ಮ ಜೂನಿಯರ್ ಇದು. ಈ ರೂಮ್ನ ಒಂದು ಇದ್ರಾಗ 8 ಜನ 10 ಜನ ಮಲಗ್ತೀವಿ. ಓಕೆ. ಇದು ನನ್ನ ಕವರ್. ಇಲ್ಲಿ ನೇಮನ್ ಐತಿ. ಓ ನೇಮ್ ಇನ್ನ ಹಂಗೆ ಇದೆ. ಸಂತೋಷ್ ಸರ್, ಚಿತ್ರದುರ್ಗ. ಮೋಹನ ಎ.
ಬಾಯ್ಲರ್ ಇದೆಯಲ್ಲ ಹಾಂ ಅದಕ್ಕೆ ಬಿಸಿನೀರು ಬಿಟ್ಬಿಟ್ಟು ಇಡೀ ಬ್ಲಾಕ್ ಏನು ನಮ್ಮ ಬ್ಯಾಚ್ ಹುಡುಗರು ಇದ್ದಾರ ಎಲ್ಲ ಒಂದೇ ಸತಿ ಸ್ನಾನ ಮಾಡ್ತೀವಿ. ಓಹೋ ಅದು ಮಜಾನೇ ಬೇಕು. ಸ್ಪೋರ್ಟ್ಸ್ ಆಡ್ ಬಂದ್ರೆ ಅಷ್ಟೇ, ಕ್ರಿಕೆಟ್ ಆಡ್ ಬಂದ್ರು ಎಲ್ಲ ಒಂದೇ ಹತ್ರನೇ ಸ್ನಾನ. ಯಾವ ಬ್ಲಾಕ್ನಾಗ ಇರುತ್ತೆ ಅಲ್ಲಿ ಹೋಗೋದೆ. ಸಪ್ರೇಟ್ ರೂಮ್ ಇರೋದು, ಆದರೆ ಯಾವ ರೂಮ್ಗೂ ಬಾಗಿಲು ಇರ್ತಿರ್ಲಿಲ್ಲ. ಸೊ ನಾವು ರೂಮಲ್ಲಿ ಮಾಡ್ತಿರ್ಲಿಲ್ಲ. ಅಲ್ಲೂ ಸ್ಪೆಷಲ್ ಪರ್ಸನ್ ಹೋಗೋ ರೂಮ್ಗೆ ನಾವು ರೂಮ್ ಮಾಡಿದ್ರೆ ಇಷ್ಟೇ ಸ್ನಾನ. ಮತ್ತೆ ಹೊರಗಡೆ ಮಾಡ್ತಿದ್ರಾ? ಇನ್ನೊಂದು ಪೀಸಸ್ ರೂಮ್ ಅಂತ ತೋರಿಸ್ತಿದ್ದೆ. ಇದು ರಾಗಿ ಸಸ್ಪೆಂಡ್ ಆದಾಗ ನಾವು ಇದೇ ರೂಮಲ್ಲಿ ಇದ್ದೀವಿ. ಹೀಗೆ ಸಸ್ಪೆಂಡ್ ಆದವ್ರನ್ನೆಲ್ಲರನ್ನೂ ಇದೇ ರೂಮಲ್ಲಿ ಬಿಟ್ಟಿದ್ದು. ಅಲ್ಲಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದ್ವಿ. ಇಲ್ಲೇ ನಾವೇನೇ ಫಿಲಮ್ ನೋಡ್ಬೇಕಂದ್ರು ಈ ರೂಮ್ನಾಗ ಇರ್ತಿದ್ವಿ ನಾವು. ಲಿಲ್ಲಿಸ್ ಅಂದ್ರೆ ಈ ರೂಮಾಗ ಇರೋದು. ರೂಮಲ್ಲಿ ಇರ್ತಿದ್ವಿ. ಲಿಲ್ಲಿಸಾ? ನಮ್ಮ ಬ್ಯಾಚ್ನಾಗ ಎಷ್ಟು ನಾವು ಹಾಕಿರೋದು ಆಲೇಶ ಇದು ಇದು ಬರ್ತಲ್ಲ ಪೇಸ್ಟ್ ಹಾಕಿ ಅಂಟಾಕಿರೋದು. ಟಿವಿ ರೂಮ್ ಟಿವಿ ಮ್ಯಾಚ್ ಇದ್ರೆ ಟಿವಿ ರೂಮ್ ಅಂತ ಸೌಂಡ್ ನಾವು ಓದ್ಬೇಕಿದ್ರೆ ನಮಗೆ ನೆಟ್ವರ್ಕು ಆಂಡ್ರಾಯ್ಡ್ ಮೊಬೈಲ್ ಇರ್ತಿರ್ಲಿಲ್ಲ. ಸೊ ನಮ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಒಂದೊಂದು ಟಿ ವಿ ಅದು ಅಲ್ಲಿ ಹುಡುಗಿರು ಹೋಗ್ತಾ ಇದ್ರು, ಇಲ್ಲಿಂದ ಕಾಣಿಸ್ತಿದ್ವಿ. ಇಲ್ಲಿಂದ ಕಾಡ್ಸೋದು ಕೇಳಿಸುತ್ತೆ ಅವ್ರಿಗೆ? ಕೆಲಸ ಜೋರಕ್ಕೆ ಕಿರಿಸ್ತಿದ್ವಿ. ಅದು ಯಾವ ರೇಂಜಿಗೆ ಕಿರಿಸ್ತಿದ್ವಿ ಅಂದರೆ ಇಲ್ಲಿ ಮಧ್ಯದಲ್ಲಿರೋ ಲೋಕ್ಲೈಟ್ಸ್ ಎಲ್ಲ ಏನೋ ಜಗಳ ಆಡ್ತಾರೆ ಅಂತ ಕಂಪ್ಲೇಂಟ್ ಬಿಡೋರು. ಆ ರೇಂಜ್ ಕಿರಿಸ್ತೀವಿ. ಬಟ್ ಈಗೆಲ್ಲ ಹುಡುಗರು ಸೈಲೆಂಟ್ ಆಗಿಬಿಟ್ಟಾರೆ. ನಿಮ್ದೇ ಹೆಂಗಂದ್ರೆ ಸ್ವಲ್ಪ ವೈಲೆಂಟ್ ಬ್ಯಾಚ್. ಇಲ್ಲ, ಅವಾಗ ನಮ್ಮಿಂತ ಸೀನಿಯರ್ಸ್ ಎಲ್ಲ ಇನ್ನೂ ವೈಲೆಂಟ್ ಇರೋರು. ಹಂಗೆ ಜನರೇಷನ್ ಬರ್ತಾ ಈಗ ಜನ್ಸಿ ಅವರೆಲ್ಲ ಫುಲ್ಲು ಸೈಲೆಂಟ್ ಅಂತ. ಇದೆಲ್ಲ ಆಫ್ಟರ್ ಕಾರಣ ಎಲ್ಲ ಸೈಲೆಂಟ್ ಆಗುತ್ತೆ. ಬಟ್ ಈಗ ಇಷ್ಟೊತ್ತು ನೋಡಿದ್ದು ನಾವು ಸೀನಿಯರ್ ಆದ್ಮೇಲೆ ನಮ್ಮ ರೂಮ್ಸು. ಬಟ್ ಜೂನಿಯರ್ ಆದ ರೂಮ್ಸ್ ಹೇಗಿತ್ತಂದ್ರೆ ಇದು ಜೂನಿಯರ್ಸ್ ಇಲ್ಲ. ಇದರಲ್ಲಿ ಒಂದೊಂದು 12-13 ಜನ ಇತ್ತು. ಒಂದು ರೂಮ್ ಇಲ್ಲಿ ನನ್ನ ಹೆಸರು ನೋಡ್ಬೋದು. ಇಲ್ಲ ಇದೆ ನನ್ನ ಹೆಸರು ASHU ಅಶೋಕ್ನ ASHU ಅಂತ ಬರ್ತಿದ್ದೆ. ಟಾರ್ಚ್ ಹಾಕಿ ಇಲ್ಲಿ ಇದಾ ರೆಡ್ ASHU ಕರೆಕ್ಟ್. ಅಲ್ಲು ಅರ್ಜುನ್ ಫ್ಯಾನ್ ನಾನು, ಅದಕ್ಕೋಸ್ಕರ ಇಲ್ಲಿ ಅಲ್ಲು ಅಂತ ಹಾಕಿದ್ವಿ. ALLU ಪಡ್ಡ ಅಂತ ನಿಕ್ನೇಮ್ ಇತ್ತು. ALLU ಅಂತ ಅಲ್ಲು ಅರ್ಜುನ್ ಫ್ಯಾನ್ ಅಲ್ವಾ, ಅದಕ್ಕೆ ಅಶು ಅಲ್ಲು ಅಂತ ಹಾಕಿದ್ವಿ AA ಅಂತ. ಇದು ನನ್ನ ಪ್ಲೇಸ್ ಫಸ್ಟ್ ಇಯರ್. ನಮ್ದು ಕೋಲ್ಡ್ ಆಗುತ್ತೆ. ಇದು ನಿಮ್ಮ ರೂಮ್. ಇದು ಇದು ನಮ್ಮ ಕವರ್ ಫಸ್ಟ್ ಇಯರ್ ಕವರ್ ಇತ್ತು. ಒಂದೇ ಕಬೋರ್ಡ್ ಎಲ್ಲರಿಗೂ? ಎಲ್ಲರೂ ಕವರ್. ಎಲ್ಲ ಸೀನಿಯರ್ಸು ಇಲ್ಲೇ ಕೊಡ್ತಿದ್ವಿ. ಜೂನಿಯರ್ಸ್ ಎಲ್ಲ ಇಲ್ಲಿ ಮಾಡಿಕೊಂಡು ಇಂಟ್ರೊಡಕ್ಷನ್ ಇನ್ಫಾರ್ಮೇಷನ್ ಹೆಂಗೆ ಬರ್ತೈತೆ ಕೊಡ್ತಿದ್ವಿ. ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಈಗ ನಿಂತ್ಕೊಂಡಿದ್ದೀವಿ. ಇಲ್ಲೆಲ್ಲ ಜೂನಿಯರ್ಸ್. ಓಕೆ. ಇನ್ನು ಮೇಲ್ಗಡೆಗೆ ಪರ್ಮಿಷನ್ ಇರ್ತಿರಲಿಲ್ಲ. ಇಫ್ ಅವ್ರ ಮೇಲ್ಗಡೆಗೆ ಎಂಟ್ರಿ ಆಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಸೀನಿಯರ್ ಪರ್ಮಿಷನ್ ಬೇಕಿತ್ತು. ಅಂಟಿಲ್ ಅನ್ಲೆಸ್ ಸೀನಿಯರ್ ಪರ್ಮಿಷನ್ ಅವ್ರ ಮೇಲ್ಗಡೆಗೆ ಹೋಗಿಲ್ಲ. ಸೊ ಈಗ ಡೈನಿಂಗ್ ಹಾಲಿಗೆ ಹೋಗ್ತಾ ಇದ್ದೀವಿ. ನಾವಿದ್ದಾಗ ಬರೀ ಫಸ್ಟ್ ಇದೊಂದೇ ಇತ್ತು. ಓಪನ್ ಆಗಿದೆಯಾ, ಅವಾಗ ಹಾಸ್ಟೆಲ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅಂದರೆ ಹಾಸ್ಟೆಲ್ಗೆ ಡ್ಯಾಮೇಜ್ ಆದರೂ ನಾನೇ ಕೇರ್ ತಗೋಬೇಕಿತ್ತು. ಮತ್ತು ನಾನೇ ಏನು ಮಾಡ್ತಿದ್ದೆ, ಸ್ವಿಚ್ಚು ಬೋರ್ಡ್ ಹೊಡೆದಾಕಿದ್ದೆ. ಏನೋ ಹೊಡೆದಾಕ್ಬಿಟ್ಟ ಸರ್ ಅಂತೇಳಿ ಮತ್ತೆ ಹೊಸ ವಾರ್ಡನ್ನೇ ಇದು ಮಾಡ್ಬೋದು. ಈಗ ವಾರ್ಡನ್ ಇಲ್ವಾ? ಆವಾಗಲೇ ಮತ್ತು ನಾವು ಫಸ್ಟ್ ಇಯರ್ಗೆ ಇಲ್ಲೆಲ್ಲ ಸೀನಿಯರ್ಸ್ ಇರ್ತಂದ್ರೆ ಕಾರ್ನಲ್ಲಿ ನಾವು ಕುತ್ಕೋಬೇಕು. ಒಂದೇ ಟೇಬಲ್ ಕೊಡೋದು. ಒಂದೇ ಟೇಬಲ್ನಾಗೆ 24 ಜನ ಊಟ ಮಾಡೋದು. ಜೂನಿಯರ್ಸ್ಗೆ ಓನ್ಲಿ 1 ಟೇಬಲ್, ಇನ್ನು ಮಿಕ್ಕಿದ್ದು 8, 9 ಎಲ್ಲ. ಸೊ ಈಗ ಅವರು ಸೀನಿಯರ್ಸ್ ಹೆಂಗೆ ಅಂದರೆ ಅವ್ರಿಗೆ ಚಪಾತಿ ಬೇಕಾ ತಗೊಂಬ, ಅಲ್ಲೇ ಹೋಗಿ ತಗೊಂಬರ್ಬೇಕಿತ್ತು ನಾವು.
ತಗೋಬರ್ಲಿಲ್ಲ ಅಂದರೆ ಇಲ್ಲ ನೀವೇ ತಗೊಬನ್ನಿ ಅಂತ ಹೇಳಿದ್ರೆ ಹಂಗೇನಾದ್ರು ರಿವರ್ಸ್ ಮಾತಾಡಿದೆ ಅಂತಂದ್ರೆ ಸೊ ಇಟ್ ಈಸ್ ಅಫೆನ್ಸ್. ಸೀನಿಯರ್ಗೆ ನಾವು ರಿವರ್ಸ್ ಮಾತಾಡಂಗಿರಲಿಲ್ಲ. ಅಪ್ಪಿತಪ್ಪಿ ಏನಾದರೂ ಮಾತಾಡಿದ್ರೆ ಅಂಥ ಸ್ಟೂಡೆಂಟ್ನ ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಎಂಟೈರ್ ಹಾಸ್ಟೆಲಲ್ಲಿ ಅವ್ರನ್ನ ಮೂಲೆ ಗುಂಪು ಮಾಡ್ಬಿಡ್ತೀವಿ. ಈವನ್ ಅವ್ರ ಬ್ಯಾಚವರು ಸಮೇತನೂ ಮಾತಾಡ್ಸಂಗಿಲ್ಲ. ಅದೆಲ್ಲ ನೀವು ಮಾಡ್ಕೊಂಡ್ರೆ ರೂಲ್ಸ್ಗಳು ಅಂದರೆ ನಿಮ್ಮ ಸೀನಿಯರ್ಸ್ಗಳು ಮಾಡ್ಕೊಂಡ್ರೆ ರೂಲ್ಸ್ಗಳು ಎಲ್ಲ ನಾವು ಸೀನಿಯರ್ ಅದು ಕಂಟಿನ್ಯೂ ಆಗುತ್ತೆ ಸೇಮ್. ಸೊ ಮಸ್ಟ್ ಅಂಡ್ ಶುಡ್ ಯಾವುದೇ ಕಾರಣಕ್ಕೂ ಸೀನಿಯರ್ಗೆ ರಿಟರ್ನ್ ಮಾತಾಡಿ. ಈಗ ಅವೆಲ್ಲ ಏನಿಲ್ಲ, ಅವಾಗಿತ್ತು. ಆವಾಗ ನಾವು ಕಾಲದಲ್ಲಿ ಬಟ್ಟೆ ವಾಶ್ ಮಾಡೋದು ಹೆಂಗಂದ್ರೆ ಒಂಥರ ವೆರೈಟಿಯಾಗಿ ಮಾಡ್ತಿದ್ವಿ. ಒಂದ್ಸತಿ ಬಟ್ಟೆನ ನೆನೆಸ್ಬಿಡ್ತಿದ್ವಿ ಇಲ್ಲಿ, ಬಟ್ ಅದನ್ನು ವಾಶ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗ್ತಿರ್ಲಿಲ್ಲ, ಮೂಡ್ ಬರ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ ಮನೆಯಲ್ಲಿ ಒಂದಿನ ನೆನೆಸಿದ್ರೇನೆ ನೀವೇನು ಅನ್ಕೋತೀರ ಸ್ಮೆಲ್ ಬರುತ್ತೆ ಹಂಗೆ ಹಿಂಗೆ ಅಂತಿದ್ವಿ. ನಾವು ವಾರಗಟ್ಲೆ ನೆನೆಸಿಡ್ತಿದ್ವಿ. ಮತ್ತೆ ಬಟ್ಟೆ ಹಾಕೊಳ್ಳೋಕ್ಕೆ ಬೇರೆ ಅವ್ರದ್ದು ನಾನು ಹೋಗಿದ್ದೀನಿ ಅಂದ್ರೆ ಏನು ಬಟ್ಟೆ ಹಾಕ್ತಿದ್ವಿ. ಯಾವ ಟಿ ಶರ್ಟ್ ಅಂದ್ರೆ ಈಗ ಬೇರೆ ಒಗ್ಯಕ್ಕೆ ಬರ್ತಾರಲ್ಲ ಅವಾಗ ಅವ್ರು ಬೇರೆ ಅಲ್ಲಿ ಬೇರೆ ಯಾವ್ದು ಆ ಕಡೆ ಹೋಗಿರ್ತಿದ್ರು. ರೂಲ್ಸ್ ಏನಂದ್ರೆ ಈಗ ಅವ್ರ ಬಟ್ಟೆ ನಾವು ಹಾಕಂತೀವಿ, ನಮ್ಮ ಬಟ್ಟೆ ಅವ್ರು ಹಾಕಂತೀವಿ. ಈಗ ಅವ್ನ ಬಟ್ಟೆ ನಾನು ಹಾಕೊಳಕಂದ್ರೆ ಅವ್ನು ಅಪೋಸ್ ಮಾಡ್ತಾನೆ ಇರಲಿಲ್ಲ, ಮಾಡಂಗೂ ಇರಲಿಲ್ಲ. ವಿತೌಟ್ ಅವ್ರ ಪರ್ಮಿಷನ್ ನಾವು ಹಾಕಂತಿದ್ವಿ, ವಿತೌಟ್ ನಮ್ಮ ಪರ್ಮಿಷನ್. ಸೊ ಇದು ಅವರ ಗ್ರೌಂಡ್ ಗೈಸ್. ಆಮೇಲೆ ಇದು ನಮ್ಮ ಮೋಸ್ಟ್ ಮೆಮೊರಬಲ್ ಆ್ಯಂಡ್ ಸ್ವೀಟೆಸ್ಟ್ ಪ್ಲೇಸ್. ಇಲ್ಲೇ ನಾವು ಶಾರ್ಟ್ ಬೌಂಡ್ರಿ ಆಡ್ತಾ ಇದ್ವಿ ಕ್ರಿಕೆಟ್. ಸೊ ಇದು ಕ್ರಿಕೆಟ್ ಶಾರ್ಟ್ ಬೌಂಡ್ರಿ, ಬಟ್ ಲಾಂಗ್ ಬೌಂಡ್ರಿ ಅಂದರೆ ಅದು ದೊಡ್ಡದು. ಇದು ಗ್ರೌಂಡು, ಅಲ್ಲಿ ಇದು ಕ್ಲೀನ್ ಮಾಡಿಬಿಟ್ಟು ಅದು ಇದು ಪೆವಿಲಿಯನ್ ಇಂದಲ್ಲಿ ಕಾಮೆಂಟ್ರಿ ಅಲ್ಲಿ ಸ್ಟೆಪ್ಸ್ ಕಾಣಿಸುತ್ತೆ ನೋಡು, ಅದು ಪೋಲ್ ಇದೆಯಲ್ಲ ಅದ್ರ ಎದುರುಗಡೆ ಒಂದು ಸ್ಟೆಪ್ಸ್ ತರ ಇದೆ, ದಾರಿ ತರ ಇದೆಯಲ್ಲ, ಅದು ಸ್ಟೆಪ್ಸ್. ಅಲ್ಲಿಂದ ಇಳಿದು ಬರೋದು, ಮೆಟ್ಲ ಇಳಿದು ಬಂದು ಎಲ್ಲ ಈ ಬೇಸ್ಬಾಲ್ ಎಲ್ಲ ಮಾಡ್ತಾರೆ. ಹೆಂಗಿತ್ತು ನಿಮ್ಮ ಕಾಲೇಜ್ನ ಮತ್ತೆ ಇನ್ನೊಂದ್ಸಲ ನೋಡಿ? ಮೆಮೊರಿ ಒಂಥರ ಇದೊಂಥರ ಹೆವನ್ ಅಂತ, ಒಂದು ಲಿಟಲ್ ರಿಫ್ರೆಶ್ಮೆಂಟ್. ಒಂಥರ ಚೆನ್ನಾಗಿತ್ತು ಅವಾಗ. ಹಂಗೆ ಎಲ್ಲ ನೆನಪಾಗತ್ತ ಆ ಪ್ಲೇಸಿಗೆ ಬಂದಾಗ, ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ. ನೀನು ಆನ್ಲೈನ್ ಅಪ್ಲೋಡ್ ಮಾಡೋದ್ರಿಂದ ಸೆನ್ಸರ್ ಆಗೋ ವಿಷಯ ಯಾವುದು ಹೇಳ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ತೀಟೆ ಮಾಡಿದ್ದೀವಿ, ಪಾಟ್ಲೆ ಮಾಡಿದ್ದೀವಿ. ಇಲ್ಲಿ ಯಾವ್ದಾನ ಸ್ಪೋರ್ಟ್ಸ್ ಇತ್ತು ಅಂದ್ರೆ ಹುಡುಗಿರು ಯಾರು ಹಿಂಗೆ ಹಿಂಗೆ ಇಟ್ಕೊಂಡು ಹೋಗ್ತಿರ್ಲಿಲ್ಲ, ತಲೆ ತೆಗ್ಸ್ಕೊಬೇಕಿತ್ತು. ಅದೊಂದಿತ್ತು ಹುಡುಗಿರಲ್ಲಿ ನಮ್ಮ ಕಾಲೇಜ್ ಮೇಲೆ ತಲೆ ಎತ್ತಂಗಿರ್ಲಿಲ್ಲ. ನಮ್ಮ ಹಾಸ್ಟೆಲ್ ಮುಂದೆ ಎತ್ತಂಗಿರ್ಲಿಲ್ಲ, ಹಿಂಗೆಲ್ಲ ಕ್ಯಾಶುವಲ್ ಆಗಿ ಜೋರ ಮಾತಾಡ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರೋದು. ನಿಮ್ಮ ರೂಲ್ಸು ಅವೆಲ್ಲ ಹೋಗ್ತಾ ಆವಾಗ